ಮುಸ್ಲಿಮರಿಗೆ ಹಿಂದೂಗಳ ಮೇಲಿನ ಇದು ಆ, ಆಕ್ರೋಶ ಬೂದಿ ಮುಚ್ಚಿದ ಕೆಂಡವಾಗಿ ಇರುತ್ತೆ. ಕಾಂಗ್ರೆಸ್ ಬಂದಾಗ ಅದಕ್ಕೆ ಗಾಳಿ ಸಿಗುತ್ತೆ. ನೌಕರ ಅಧಿಕಾರಿಗಳು ಅವರೆಲ್ಲ ಇರ್ತಾರೆ, ಅವರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಮತ್ತೆ ಅವ್ರನ್ನೇ ಅಲ್ಲಿ ತಗೊಂಡೋಗಿ ಕೂರಿಸ್ತಾರೆ. ಒಂದು ಸಾರಿ ಸಣ್ಣ ತಪ್ಪು ಮಾಡಿದ್ರು ಅವ್ರು ಕಿತ್ತಾಕ್ಬಿಟ್ಟು ಬೇಜನ್ ಜನ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ ಅಂಥವ್ರಿಗೆ ಕೊಟ್ಟರೆ ಅವಾಗೆಲ್ಲ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಅಧಿಕಾರಕ್ಕೆ ಬಂದಿರೋದೇ ಲಾಟ್ರಿ ಹೊಡೆದಂಗೆ ಬಂದ್ಬಿಟ್ಟಿದ್ದಾರೆ. ಸುಳ್ಳು ಭರವಸೆಗಳು ಕೊಟ್ಕೊಂಡು ಬಂದಾಗಿದೆ. ಯಾವಾಗ ನೋಡಿದ್ರೂ ಮುಸ್ಲಿಂ ಓಲೈಕೆಗಳು ಮಾಡಿ ಮುಸ್ಲಿಮರಿಂದ ಹಿಂದೂಗಳ ಮೇಲೆ ಹಲ್ಲೆಗಳು. ಅಲ್ಲಿ ಶಿವಮೊಗ್ಗದಲ್ಲಿ ಎಷ್ಟಾಯಿತು, ಇವರು ಅಧಿಕಾರಕ್ಕೆ ಬಂದಿದ್ದು ಹೊಸದ್ರಲ್ಲಿ. ಅವ್ರು ಕರೆಕ್ಟಾಗಿರ್ಬೇಕು, ಇಲ್ಲಾಂದ್ರೆ ಅವ್ರದ್ದು ತನಿಖೆ ಮಾಡ್ಬೇಕು, ಫಸ್ಟ್ ಅವ್ರದ್ದು ಆಗ್ಬೇಕು, ಆಮೇಲೆ ಇವರು ವಿರೋಧ ಪಕ್ಷದವ್ರದ ಅವ್ರ ಮೇಲೆ ಆರೋಪ ಮಾಡೋದು ತಪ್ಪು. ಸರ್, ರಾಜಕೀಯ ಮುಖಂಡರು ಅಂತಂದರೆ BJP ಹಾಗೆ JDS ಕಾರ್ಯಕರ್ತರು ಬ್ಯಾಂಗ್ಳೂರ್ ಟು ಮೈಸೂರು ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ. ಇದರಿಂದ ಯಾರಿಗಾದ್ರೂ ಯೂಸ್ ಆಗ್ತಾ ಇದೆಯಾ ಅಂತ? ಅವ್ರು ಪಾದಯಾತ್ರೆ ಮಾಡೋದ್ರಿಂದ ಏನು ಉಪಯೋಗ? ಉದ್ದೇಶ ಏನು? ಅವ್ರ ಪಾದಯಾತ್ರೆದ ಉದ್ದೇಶ ಏನು? ಏನಕ್ಕೆ ಮಾಡ್ತಾ ಇದ್ದಾರೆ? ಆದರೆ ಈ ಹಗರಣ, ಮೂಢ ಹಗರಣದಿಂದ ಮಾಡ್ತಾ ಇದ್ದಾರೆ. ಮೂಢ ಹಗರಣದ ಹಗರಣ ಅಂತೂ ಆಗಿದೆ. ಸರ್ಕಾರ ಅವ್ರದ್ದೇ ಆಗಿರೋದ್ರಿಂದ ತನಿಖೆ ನ್ಯಾಯಯುತವಾಗಿ ನಡೆಯುತ್ತೆ ಅಂತ ನಂಬೋದಕ್ಕಾಗೋದಿಲ್ಲ. ಅದು ಬಯಲಿಗೆ ಬರಬೇಕು. ಸರ್ಕಾರ ಅವ್ರದ್ದೇ ಇದೆ, ಓಕೆ, ಬಟ್ ತಪ್ಪು ಮಾಡಿದಾಗ ಕಾನೂನು ಎಲ್ರಿಗೂ ಒಂದೇ ರೀತಿಯಾಗಿರುತ್ತಲ್ವಾ? ಕಾನೂನು ಎಲ್ರಿಗೂ ಒಂದೇ ರೀತಿಯಾಗಿ ಇರುತ್ತೆ ಅನ್ನೋದು ಸಂಶಯಾಸ್ಪದ. ಯಾಕೆ ಸರ್ ಹಾಗೆ ಅನಿಸ್ತದೆ? ಅದು ದುರ್ಬಳಕೆನೇ ಆಗಿದೆ ಇವಾಗವರೆಗೂ. ಅಂದರೆ ಬಡವರಿಗೆ ಒಂದು ಕಾನೂನು, VIP ಗಳಿಗೆ ಒಂದು ಕಾನೂನು ಅಂತನಾ? ಅಲ್ಲ, ಅಧಿಕಾರಸ್ಥರು ಯಾರು ಇರ್ತಾರೆ, ಎಸ್ಪೆಷಲಿ ಕಾಂಗ್ರೆಸ್ನವ್ರು ತೋರಿಸ್ಕೊಟ್ಟಿದ್ದಾರೆ ಅಧಿಕಾರನ ಹೇಗೆಲ್ಲ ತಿರುಗಿಸ್ಕೋಬೇಕು ಅಂತ. ಅವರು ಜನಗಳಿಂದ ಜನಗಳಿಗಾಗಿ ಇರಬೇಕಾದಂಥ ಸರ್ಕಾರ ಇವತ್ತು ಬರೀ ಹಗರಣಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ವಿನಃ ಜನಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ನೀವು ಈಗ ನೋಡ್ತಾ ಇದ್ದೀರಾ, ಈಗ ಪ್ರವಾಹಗಳು ಬರ್ತಾ ಇದೆ, ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಬಟ್ ಎಲ್ರಿಗೂ ಕಾಣೋದು ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ. ಹೇಗೋ ಒಂಥರ ಅಧಿಕಾರ ಹಿಡಿದುಬಿಟ್ಟಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡಬೇಕು ಅವರು. ಅದ್ರ ಕಡೆಗೆ ಮಾತ್ರ ಅವ್ರು ಫೋಕಸ್ಡ್ ಆಗಿದ್ದಾರೆ. ಜನಗಳ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅವರ ಅವಧಿ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಜನಗಳಿಗೆ ಬೇಕಾಗಿರೋದು ಬೇಡದೇ ಇರೋದು ಏನು ಯೋಚನೆ ಮಾಡ್ತಾ ಇಲ್ಲ ಅವರು. ಜನಗಳ ಬಗ್ಗೆ ಯೋಚನೆ ಮಾಡಲ್ಲ ಅಂತಂದ್ರೆ ರಾಜಕೀಯ ಯಾಕೆ ಬೇಕಿತ್ತು ಅಂತ. ಅವರು ಅಧಿಕಾರಕ್ಕೆ ಬಂದಿರೋದೇ ಲಾಟ್ರಿ ಹೊಡೆದಂಗೆ ಬಂದ್ಬಿಟ್ಟಿದ್ದಾರೆ. ಸುಳ್ಳು ಭರವಸೆಗಳು ಕೊಟ್ಕೊಂಡು ಬಂದಾಗಿದೆ. ಇವಾಗ ಅವರು ಏನು ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅದನ್ನು ಅವರು ಲಾಭದ ಸಮೇತ ವಾಪಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಹೌದೌದು. ಓವರಾಲ್ ಆಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಅನಿಸುತ್ತೆ ಸರ್? ತುಂಬ ನಿರಾಶಾದಾಯಕವಾಗಿದೆ. ಅದರಲ್ಲೂ ಬಹುಸಂಖ್ಯಾತರ ಭಾವನೆಗಳಿಗೆ ಕಿಂಚಿತ್ತೂ ಬೆಲೆ ಇಲ್ಲ. ಯಾವಾಗ ನೋಡಿದ್ರೂ ಮುಸ್ಲಿಂ ಓಲೈಕೆಗಳು ಮಾಡಿ ಮುಸ್ಲಿಮರಿಂದ ಹಿಂದೂಗಳ ಮೇಲೆ ಹಲ್ಲೆಗಳು. ಅಲ್ಲಿ ಶಿವಮೊಗ್ಗದಲ್ಲಿ ಎಷ್ಟಾಯಿತು, ಇವರು ಅಧಿಕಾರಕ್ಕೆ ಬಂದಿದ್ದು ಹೊಸದ್ರಲ್ಲಿ. ಶಿವಮೊಗ್ಗದಲ್ಲಿ ಹಿಂದೂಗಳ ಮೇಲೆ ಎಷ್ಟು ಗಲಾಟೆಗಳಾಯಿತು. ಪಾಕಿಸ್ತಾನ ಬಾವುಟನೇ ಬೀದಿನಲ್ಲೇ ಹಾರಿಸೋ ಹಾಗಾದರು. ಎಷ್ಟು ಜನ ಹಿಂದೂ ಕಾರ್ಯಕರ್ತರುಗಳು ಇವರು ಅಧಿಕಾರಕ್ಕೆ ಬಂದಿದ್ದು ಹೊಸದ್ರಲ್ಲೇ ಸತ್ತೋದ್ರು. ಹೇಳ್ತಾ ಹೋದರೆ ಬೇಕಾದಷ್ಟು, ಮುಚ್ಚಿ ಹೋಗಿರೋದು ಬೇಕಾದಷ್ಟು. ಹಿಂದೆ ಈ ರೀತಿ ಘಟನೆಗಳು ಆಗಿರ್ಲಿಲ್ವಾ, ಅಥವಾ ಕಾಂಗ್ರೆಸ್ ಬಂದ್ರ ಮೇಲೆ ಈ ರೀತಿ ಜಾಸ್ತಿ ಆಗ್ತಾ ಇದೆಯಾ? ಬಂದಾಗೆಲ್ಲ ಇದು ಜಾಸ್ತಿ ಆಗಿದೆ. ಕಾಂಗ್ರೆಸ್ ಬಂದಾಗೆಲ್ಲ ಇದು ಜಾಸ್ತಿ ಆಗಿದೆ. ಅಂದ್ರೆ ಕಾಂಗ್ರೆಸ್ ಬಂದವಾಗ ಧರ್ಮಗಳ ಮಧ್ಯೆ ಜಗಳಗಳು ಜಾಸ್ತಿ ಆಗುತ್ತಾ ಅಂತ? ಇದು ಒಂಥರ ಬೂದಿ ಮುಚ್ಚಿದ ಕೆಂಡ. ಮುಸ್ಲಿಮರಿಗೆ ಹಿಂದೂಗಳ ಮೇಲಿನ ಇದು ಆಕ್ರೋಶ ಬೂದಿ ಮುಚ್ಚಿದ ಕೆಂಡವಾಗಿ ಇರುತ್ತೆ. ಕಾಂಗ್ರೆಸ್ ಬಂದಾಗ ಅದಕ್ಕೆ ಗಾಳಿ ಸಿಗುತ್ತೆ, ಅದು ದೊಡ್ಡ ಜ್ವಾಲೆ ಆಗುತ್ತೆ. ಆ ಗಾಳಿ ಹೇಗೆ ಬರುತ್ತೆ ಅಂತ ಅಂದ್ರೆ ಓಟ್ ಜಾಸ್ತಿ ಬೀಳುತ್ತೆ ಅಂತನಾ? ಅಧಿಕಾರಸ್ಥರ ಕುಮ್ಮಕ್ಕು, ನೀವೇನು ಬೇಕಾದರೂ ಮಾಡಿ ನಾವು ಹಿಂದೆ ಇದ್ದೀವಿ ಅಂತ. ಅಂದ್ರೆ ಅವರಿಗೆಲ್ಲ ಸಾಥ್ ಕೊಡ್ತಾ ಇರೋದು ನಮ್ಮ ಮುಖಂಡರೇ ಅಂತನಾ? ಹೌದು, ಅದರಲ್ಲಿ ಡೌಟೇ ಇಲ್ಲ ಅದರಲ್ಲಿ. ಕರ್ನಾಟಕದಲ್ಲಿ ಕೆಲವೊಂದು ರಾಜಕೀಯ ಮುಖಂಡರು ಅಂತಂದರೆ BJP ಹಾಗೆ JDS ಮುಖಂಡರು ಬ್ಯಾಂಗ್ಳೂರ್ ಟು ಮೈಸೂರು ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಏನಾದರೂ ಯೂಸ್ ಆಗ್ತಾ ಇದೆಯಾ ಸರ್ ಇದರಲ್ಲಿ? ಹೌದು ಮೇಡಮ್, ಯೂಸ್ ಆಗ್ತಾ ಇದೆ. ಅವರು ಭ್ರಷ್ಟಾಚಾರ ಮಾಡಿರೋದು ಜನಗಳಿಗೆ ಗೊತ್ತಾಗಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದರಿಂದ ಜನಕ್ಕೆ ಯಾರೇನು ಅನ್ನೋದು ಗೊತ್ತಾಗ್ತಾ ಇರುತ್ತೆ.
ರಾಜಕೀಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ, ಇದೇನು ಹೊಸ್ತಲ್ಲ. ಇದರಿಂದ ಜನಗಳಿಗೆ ಏನು ಯೂಸ್ ಆಗ್ತಾ ಇದೆ ಅಂತ? ಜನಗಳಿಗೆ ಯೂಸ್ ಆಗ್ತಾ ಇದೆ ಅಂದರೆ ಮೇಡಮ್, ಇವರು ಕಾಂಗ್ರೆಸ್ನವ್ರು ಗೆದ್ದಿರೋದು ಗ್ಯಾರಂಟಿಯಿಂದ. ಅವರು ಒಂದು ಒಳ್ಳೆ ಇದಕ್ಕೆ ಅಂತ ಏನಿಲ್ಲ, ಜನ ದುಡ್ಡಿನ ಇದನ್ನು ಗ್ಯಾರಂಟಿ ಕೊಟ್ಟಿದ್ದು, ಅದರಿಂದ ಗೆದ್ದಿರೋದಷ್ಟೇ. ಅವ್ರು ಒಳ್ಳೆತನದಿಂದ ಏನು ಗೆದ್ದಿಲ್ಲ. ಅದರಿಂದ ಅವರು ಭ್ರಷ್ಟಾಚಾರ ಮಾಡ್ಕೊಂಡಲ್ಲ, ಅವರು ಆಗಿದ್ದಲ್ಲೂ ಬರೀ ಭ್ರಷ್ಟಾಚಾರ, ಒಬ್ರನ್ನ ಓಲೈಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಅದೇ ಅವ್ರ ಮೇಲೆ ಇವ್ರು ಹಾಕ್ಕೊಂಡು, ಇವ್ರ ಮೇಲೆ ಅವ್ರು ಹಾಕ್ಕೊಂಡು, ಕಂಪ್ಲೇಂಟ್ಗಳನ್ನು ಕೊಡ್ಕೊಂಡು ಇದೆಲ್ಲ ಮಾಡೋಕ್ಕಿಂತ ಜನಗಳಿಗೆ ಏನು ಸಮಸ್ಯೆ ಇದೆ, ಯಾವ ಪರಿಸ್ಥಿತಿನಲ್ಲಿ ನಮ್ಮ ಕರ್ನಾಟಕದ ಜನರು ಇದ್ದಾರೆ ಅಂತ ನೋಡ್ಬೋದಲ್ವಾ? ಅದೇ ನೋಡ್ಬೋದು ಮೇಡಮ್. ಅದೇ ಇವರು ಆಡಳಿತ ನಡೆಸೋರು ಕರೆಕ್ಟಾಗಿರ್ಬೇಕಲ್ವ. ಇಲ್ಲ ಅಂದ್ರೆ ಅವರಿಲ್ಲ, ಫಸ್ಟ್ ಅವ್ರು ಕರೆಕ್ಟಾಗಿರ್ಬೇಕು. ಇಲ್ಲಾಂದ್ರೆ ಅವ್ರದ್ದು ತನಿಖೆ ಮಾಡ್ಬೇಕು, ಫಸ್ಟ್ ಅವ್ರದ್ದು ಆಗ್ಬೇಕು. ಆಮೇಲೆ ಇವರು ವಿರೋಧ ಪಕ್ಷದವ್ರದ್ದು ಅವ್ರ ಮೇಲೆ ಆರೋಪ ಮಾಡೋದು ತಪ್ಪು. ಅವ್ರ ಕೈಲಿ ಅಧಿಕಾರ ಇದೆ, ಅವ್ರು ಕೇಸ್ ಹಾಕಲಿ. ಪ್ರತಿಯೊಂದು ಅವ್ರು ಏನು ಮಾಡಿದ್ರೆ ಅವ್ರದ್ದು ಹಾಕಲಿ, ಇವ್ರದ್ದು ಹಾಕಲಿ. ಫಸ್ಟಿಗೆ ಇವ್ರು ಏನು ಅಧಿಕಾರದಲ್ಲ, ಅವ್ರು ಕರೆಕ್ಟಾಗಿದ್ದು ಅವ್ರದ್ದು ಮಾಡಬೇಕು. ಆ ಥರ ಅವ್ರಿಗೀಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಅವ್ರು ಇದು ಮಾಡಬೇಕು. ಆ ಥರ ಇದು ಮಾಡಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರೇ ಇಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಇವ್ರು ಜನಗಳಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ? ಹಾಗಾದ್ರೆ ಜನಗಳಿಗೆ ಏನ್ ಅರ್ಥ ಮಾಡಿಸ್ಬೇಕು ಅಂತ ನಡೀತಾ ಇರೋದೇ ತಪ್ಪು. ಈ ಕೋರ್ಟ್ಗಳು ಅವೆಲ್ಲ ಏನು ಮಾಡ್ತಿದ್ದಾವೆ, ರಾಜಕೀಯದವ್ರು ಹೇಳ್ದಂಗೆ ಇದು ಮಾಡ್ತಾ ಇದ್ದಾರೆ ಅವರಷ್ಟೇ. ಅವ್ರೇನು ಕೋರ್ಟ್ಗಳು ಅವ್ರ ಮೇಲೆ ಇವ್ರ ಮೇಲೆಲ್ಲ ಅವ್ರು ಅಷ್ಟು ಆಸ್ತಿ ಮಾಡಿದೆ, ಇಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ವ, ವಾಲಂಟ್ರಿಯಾಗಿ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಅವ್ರಿಗೂ ಎಷ್ಟು ಇಯರ್ಲಿ ಎಲೆಕ್ಷನಿಗೆ ನಿಂತಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಒಂದು 10-20% ಜನಸೇವೆ ಮಾಡೋಕ್ಕೆ ಬಂದಿರೋದು ಆಸ್ತಿ ಎಷ್ಟು ವೃದ್ಧಿ ಆಯಿತು ಅನ್ನೋದು ಅದನ್ನು ಇಂಪಾರ್ಟೆಂಟಾಗಿ ಅವ್ರು ತಿಳ್ಕೋಬೇಕು. ಅದೇ ಮೇಯ್ನ್ ಈಗಿರೋದು. ಅದಕ್ಕೆ ಕೋರ್ಟ್ಗಳು ವಾಲಂಟ್ರಿಯಾಗಿ ಕೇಸ್ ದಾಖಲಿಸ್ಕೊಂಡು ಎಲ್ಲರನ್ನೂ ಇದು ಮಾಡಬೇಕು, ಒಳಗೆ ಹಾಕ್ಬೇಕು. ಅವ್ರು ಇನ್ನೊಂದು ಟೈಮ್ ಎಂಟ್ರಿ ಕೊಡಬಾರ್ದು. ಆ ಥರ ಮಾಡಿದರೆ ಸಮಾಜದಲ್ಲಿ ಇದಾಗುತ್ತೆ ಅಷ್ಟೇ. ಆಮೇಲೆ ಇವ್ರು ಯಾರು ನೌಕರ ಅಧಿಕಾರಿಗಳು ಅವರೆಲ್ಲ ಇರ್ತಾರೆ, ಅವರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಮತ್ತೆ ಅವ್ರನ್ನೇ ಅಲ್ಲಿ ತಗೊಂಡೋಗಿ ಕೂರಿಸ್ತಾರೆ. ಒಂದು ಸಾರಿ ಸಣ್ಣ ತಪ್ಪು ಮಾಡಿದ್ರು ಅವ್ರು ಕಿತ್ತಾಕ್ಬಿಟ್ಟು ಜನ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ. ಅಂಥವ್ರಿಗೆ ಕೊಟ್ಟರೆ ಅವಾಗೆಲ್ಲ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಮೇಯ್ನ್ ಇರೋದಿಲ್ಲ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಇನ್ನೊಂದು ಟೈಮು ಅಧಿಕಾರಕ್ಕೆ ತಗೊಳ್ಬಾರ್ದು. ಅವರು ಫುಲ್ ಸಸ್ಪೆಂಡ್ ಮಾಡಿ ಹಾಕ್ಬಿಡ್ಬೇಕು, ಜೈಲಿಗೆ ಹಾಕ್ಬೇಕು. ಅದೇ ಪ್ಲೇಸ್ಗೆ ಹೊಸಬ್ರನ್ನ ತಗೊಂಡು ಅಪಾಯಿಂಟ್ ಮಾಡಿದರೆ ಜನ ಅನ್ಎಂಪ್ಲಾಯ್ಡ್ ಇರ್ತಾವಲ್ಲ, ಅವಾಗ ಅವ್ರು ಯಾರು ಮಾಡೋಕ್ಕೆ ಹೋಗಲ್ಲ. ಅದು ಮೇಯ್ನ್ ಮಾಡ್ತಾ ಇರೋದು ಇವರು. ಅದೇ ಮೇಡಮ್, ಅಷ್ಟೇ ಬೇಕಾದ್ರೆ. ನಮ್ಮ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆಯಾ ಅಥವಾ ಅವರವರ ಆಸ್ತಿಗಳ ವೃದ್ಧಿ ಮಾಡ್ಕೊಂತ ಅವ್ರವ್ರ ಆಸ್ತಿ ವೃದ್ಧಿ ಮಾಡ್ಕೊತಾ ಇದ್ದಾರೆ. ಅವ್ರವ್ರ ಆಸ್ತಿ ವೃದ್ಧಿ ಮಾಡ್ತಾ ಇದ್ದಾರೆ, ಅದೇ ಮಾಡ್ತಾ ಇದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ.